ಓಂ ನಮೋ ನಾರಾಯಣಾಯ. ಹರಿ ಓಂ. ಎಲ್ಲರಿಗೂ ಭಗವದ್ಗೀತೆಯ ಮೊದಲ ಅಧ್ಯಾಯದ 46 ಶ್ಲೋಕವನ್ನು ಕಲ್ತ್ಕೊಂಡ್ವಿ. ಈಗ 47ನೆಯ ಶ್ಲೋಕ. ಈ ಶ್ಲೋಕ ಹೀಗೆ ಬರುತ್ತೆ. ಸಂಜಯ ಉವಾಚ ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೇ ಏವ ಮುಕ್ತಾರ್ಜುನ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ ಶೋಕಸಂವಿಘ್ನಮಾನಸಃ. ಈಗ ಲೈನ್ ಬೈ ಲೈನ್ ಹೇಳೋಣ. ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೇ ರಥೋಪಸ್ಥ ಉಪಾವಿಶತ್. ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ. ಈಗ ಪೂರ್ತಿ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ. ಯಾವುದೇ ಒಂದು ಅಧ್ಯಾಯ ಮುಗಿದಾಗ ಈಗ ಏನು ಹೇಳ್ತಾ ಇದ್ದೀವಿ ಇದನ್ನು ಹೇಳಲೇಬೇಕು. ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ ಪ್ರಥಮೋಧ್ಯಾಯಃ. ಈಗ ಇದನ್ನು ಪೂರ್ತಿ ಒಂದ್ಸಲ ಹೇಳೋಣ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಇನ್ನೊಂದು ಸಲ ಹೇಳೋಣ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ನೋಡ್ತಾ ನೋಡ್ತಾ ಮೊದಲ ಅಧ್ಯಾಯವನ್ನು ಸಂಪೂರ್ಣವಾಗಿ ಕಲ್ತ್ಬಿಟ್ವಿ. ಇನ್ನು ಎರಡನೇ ಅಧ್ಯಾಯ ಹೇಗೆ ಬರುತ್ತೆ ಅಂತ ಮುಂದೆ ನೋಡೋಣ. ಥ್ಯಾಂಕ್ ಯು.